ಆಕ್ಷೇಪಣೆ ಏನಿದೆ ಅಂತ ಸ್ಪಷ್ಟವಾಗಿ ಹೇಳಬೇಕಲ್ಲ. ಬಿಲ್ ಇಂಟ್ರೊಡ್ಯೂಸ್ ಆಗಲಿ, ಚರ್ಚೆ ಮಾಡಲಿ, ಅವ್ರದ್ದೇನಾದರೂ ಸಲಹೆ ಇದ್ರೆ ಅದನ್ನು ತಗೊಳ್ಳೋಣ, ಅದನ್ನು ಇನ್ಕ್ಲೂಡ್ ಮಾಡೋಣ, ಅಮೆಂಡ್ ಮಾಡೋಣ ಬಿಲ್ಲನ್ನು. ಆದರೆ ವಿಧೇಯಕನೇ ಬಂದಿಲ್ಲ, ಇವರಾಗಲೇ ಅವ್ರ ವಿರುದ್ಧವಾಗಿದೆ, ಇವ್ರ ವಿರುದ್ಧ ಪರ ಇದೆ ಅಂತ ಹೇಳಿದ್ರೆ ಏನರ್ಥ? ಆಮೇಲೆ ಅದೇನು ಎಲ್ಲರಿಗೂ ಅನ್ವಯಿಸ್ತದಲ್ಲ, ನನಗೂ ಅನ್ವಯಿಸ್ತದೆ, ನಿಮಗೂ ಅನ್ವಯಿಸ್ತದೆ, ಬಿಜೆಪಿಯವರಿಗೂ ಅನ್ವಯಿಸ್ತದೆ. ನನಗೆ ಸಮಸ್ಯೆ ಏನಿದೆ ಅಂತ ಅರ್ಥ ಆಗಿಲ್ಲ. ಎಲ್ಲಿ ಅದ ಬಿಲ್ನಲ್ಲಿ ಇದೆಯಾ? ಆ ಬಿಲ್ನಲ್ಲಿ ದೆನ್ ವೈ ಆರ್ ದೇ ಟೆಲಿಂಗ್ ಇಟ್ ಇಸ್ RSS ಬಿಲ್? ದಯವಿಟ್ಟು ಕ್ಷಮಿಸಬೇಕು ಮಾಧ್ಯಮ ಸ್ನೇಹಿತರು, ಇದು ಬಿಲ್ಲು ಯಾರ ವಿರುದ್ಧನೂ ಅಲ್ಲ. ನೀವೇ ಹೇಳಿ, ಸರ್ಕಾರಿ ಜಾಗಗಳನ್ನ ಖಾಸಗಿ ವ್ಯಕ್ತಿಗಳಿರ್ಬೋದು, ಸಂಸ್ಥೆಗಳಿರ್ಬೋದು, ರಾಜಕೀಯ ಪಕ್ಷಗಳಿರ್ಬೋದು, ಪರ್ಮಿಷನ್ ಇರಲಾರದೆ ಉಪಯೋಗ ಮಾಡೋದು ಸರಿನಾ ಹೇಳಿ ನೀವೇ? ಈಗ ನಾಳೆ ಇಲ್ಲಿ ವಿಧಾನಸೌಧದ ಆವರಣದಲ್ಲಿ ಫ್ರೀಡಂ ಹಬ್ಬ ನಡೀತಾ ಇದೆ, ಅದಕ್ಕೆ ಪರ್ಮಿಷನ್ ತಗೊಂಡಿದ್ದಾರಲ್ಲ. ನಾಳೆ ನೀವು ಯಾವುದೋ ಸರ್ಕಾರಿ ಜಾಗದಲ್ಲಿ ಫಂಕ್ಷನ್ ಮಾಡಬೇಕಂತೀರ ನಿಮ್ಮ ಈ ಮಾಧ್ಯಮ ಸಂಸ್ಥೆಗಳ ಮುಖಾಂತರ, ಅದಕ್ಕೆ ಪರ್ಮಿಷನ್ ತಗೋಬೇಕಲ್ಲ. ನೀವು ಖಾಸಗಿಯಾಗಿ ಏನಾದರೂ ಮಾಡಿದ್ರೆ ನಮ್ಮ ಪರ್ಮಿಷನ್ ಅಗತ್ಯ ಇಲ್ಲ, ಯಾರಿಗೇ ಇರ್ಬೋದು. ಸೊ ಇದರಲ್ಲಿ ಸಮಸ್ಯೆ ಏನಿದೆ ರೀ? ನಮ್ಮ ಪಕ್ಷ 140 ವರ್ಷದ ಇತಿಹಾಸದ ಪಕ್ಷ, ನಾವು ಪರ್ಮಿಷನ್ ತಗೊಳಲ್ಲೇನ್ರಿ? ನಾವು ಪರ್ಮಿಷನ್ ತಗೊಂತೀವಲ್ಲ. ನಮ್ದು 140-150 ವರ್ಷದ ಇತಿಹಾಸ ಇದೆ ನಮ್ಮ ಪಕ್ಷಕ್ಕೆ. ನಾವು ಪರ್ಮಿಷನ್ ತಗೋತೀವಿ, ನೀವು ತಗೊಳ್ಳಿ, ಎಲ್ಲರೂ ತಗೊಳ್ಳಿ. ಅದಕ್ಕೇನು ಸಮಸ್ಯೆ ಏನಿದೆ? ನೀವು ನಿಮ್ಮ ಮನೆಯಲ್ಲಿ ಯಾವುದೋ ಶುಭ ಕಾರ್ಯ ನಡೀತಾ ಇದೆ, ಮನೇಲಿ ಮದುವೆ ನಡೀತಾ ಇದೆಯೋ, ನಾಮಕರಣ ನಡೀತಾ ಇದೆಯೋ, ರೋಡ್ ಮೇಲೆ ಊಟ ಹಾಕ್ಬೇಕಂತೀರಾ, ಬಂಡಲ್ ಹಾಕ್ಬೇಕಂತೀರಾ, ಪರ್ಮಿಷನ್ ತಗೊಂತೀರಲ್ವಾ? ಅಷ್ಟೇ ಹೇಳ್ತಾರೆ ತಗೊಳ್ಳಿ ಅಂತ. ವೈಸ್ ಬಿಜೆಪಿಗೆ ಆತಂಕ ಏನು? ಬಿಲ್ ನೋಡಿ, ಸರಿಯಾಗಿ ಓದಿ, ಅದರಲ್ಲಿ ಏನಾದರೂ ಸಲಹೆ ಕೊಡಬೇಕಂದ್ರೆ ತಗೊಳ್ಳಿ. ನಾವೇನು ಕಾನೂನಾತ್ಮಕವಾಗೇ ಮಾಡ್ತಾ ಇರೋದು. ಸುಪ್ರೀಂ ಕೋರ್ಟ್ ಆದೇಶ ಏನಿದೆ ಓದ್ಕೊಳ್ಳಿ ಅವರು, ಹೈಕೋರ್ಟ್ ಆದೇಶ ಏನಿದೆ ಓದ್ಕೊಳ್ಳಿ ಅವರು. ನಾನೇ ನಂದಾದಂಥ ಒಂದು ಆದೇಶಗಳನ್ನು, ನಾನು ಕೋರ್ಟ್ ಆದೇಶಗಳನ್ನು ಸೃಷ್ಟಿ ಮಾಡೋಕ್ಕಾಗಲ್ಲ ಅಲ್ಲ. ಸುಮ್ಮನೆ ಇದನ್ನ ನೋಡಿ, ಅವ್ರ ಹತ್ರ ಯಾವುದೂ ಇಶ್ಯೂ ಇಲ್ಲ ಸದನದಲ್ಲಿ ನಮ್ಗೆ ಎದುರಿಸಲಿಕ್ಕೆ. ಅದಕ್ಕೆ ಸುಮ್ಮನೆ ಸುತ್ತಿ ಬಳಸಿ ಯಾವ್ದು ಅನ್ರಿಜಿಸ್ಟರ್ಡ್ ಸಂಘಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಮಾಡ್ಲಿ, ಯಾರು ಬೇಡ ಅಂದಿದ್ದಾರೆ? ನೋಡಿ ಸರ್, ಬಿಲ್ ನೀವು ಓದಿದ್ದೀರಾ? ಮಾಧ್ಯಮದಲ್ಲಿ ಬಿಲ್ ಇದೆಯಾ ಅಥವಾ ಅವ್ರ ಕೈಗೆ ಬಂದಿದ್ಯಾ? ನಿನ್ನೆ ಕ್ಯಾಬಿನೆಟ್ನಲ್ಲಿ ಅಪ್ರೂವ್ ಆಗಿದೆ. ನಾನು ತಮ್ಮ ಮುಖಾಂತರ ವಿನಂತಿ ಮಾಡ್ತಾ ಇದ್ದೀನಿ ಅವರಿಗೆ, ಓದಿ ನೋಡಿ, ಅದರಲ್ಲಿ ಏನಾದರೂ ಲೋಪ ಇದ್ರೆ ದಯವಿಟ್ಟು ಅದನ್ನ ಸದನದಲ್ಲಿ ಚರ್ಚೆ ಮಾಡಿ, ತಪ್ಪಿದ್ರೆ ತಿದ್ಕೊಳ್ಳೋಣ. ಅದಕ್ಕೇನಂತ ಎಸ್ ಇರ್ತದಲ್ಲ, ಚರ್ಚೆ ಆದ್ಮೇಲೆ ಆಕ್ಷೇಪಣೆಗೆ ಅವಕಾಶ ಇರ್ತದಲ್ಲ. ಆಕ್ಷೇಪಣೆಗಳನ್ನ ಜಸ್ಟಿಫೈ ಮಾಡಿ, ಸಾರಾಸಗಟವಾಗಿ ನೀವು ತಳ್ಳೋದ್ಕಿಂತ ಟೆಲ್ ಮಿ ವಾಟ್ ಇಸ್ ರಾಂಗ್, ವಿ ವಿಲ್ ಕರೆಕ್ಟ್ ಇಟ್. ಸರಿ, ಇದು ಒಳ್ಳೆ ಕಥೆ ಆಯ್ತಲ್ಲಪ್ಪ. ನಾನು ಜೀವ ಬೆದರಿಕೆ ಹಾಕಿರೋದು ನನಗೆ. ಈಗ ಇಡೀ ಬಿಜೆಪಿಯವ್ರು ಯಾಕೆ ಮುಗಿದು ಬೀಳ್ತಾ ಇದ್ದಾರೆ ನನ್ನ ಮೇಲೆ? ಅವ್ರು ನನಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ನಾನು ಅವ್ರಿಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ನೀವು ತೀರ್ಮಾನ ಮಾಡಿ. ಇಲ್ಲಿಗೆಲ್ಲ ಪ್ರಶ್ನೆ ಮಾಡ್ತಾ ಇದ್ದೀನೇನ್ರಿ? ಅನ್ಕಾನ್ಸ್ಟಿಟ್ಯೂಷನಲ್ ಆಗಿ ಪ್ರಶ್ನೆ ಮಾಡ್ತಾ ಇದ್ದೀನೇನ್ರಿ? ಯಾವ ದೇಶದಲ್ಲಿ ಶ್ರೀರಾಮನು ಲೆಕ್ಕ ಕೊಡಬೇಕು, ರಾಮನ ಭಕ್ತರು ಲೆಕ್ಕ ಕೊಡಬೇಕು, ಇವ್ರು ಲೆಕ್ಕ ಕೊಡಂಗಿಲ್ಲ ಅಂದ್ರೆ ಹೆಂಗೆ? ಅಷ್ಟೇ ಅಲ್ವಾ ಹೇಳ್ತಾರೆ ನಾನು. ಆಮೇಲೆ ಈ ಬಿಲ್ಲಿಗೆ ನಿಮ್ಮ ಅನ್ರಿಜಿಸ್ಟರ್ಡ್ ಅನ್ರೆಗ್ಯುಲೇಟೆಡ್ ಆರ್ಗನೈಸೇಷನ್ಗೆ ಸಂಬಂಧ ಇಲ್ಲ. ನೀವೇನಾದರೂ ಬಂದು ಸದನದಲ್ಲಿ ಹೇಳ ಸ್ವಾತಂತ್ರ್ಯ ನಿಮ್ಗಿದೆ. ಸಕಾರಾತ್ಮಕವಾಗಿ ನಿಮ್ದೇನಾದರೂ ಸಲಹೆಗಳಿದ್ರೆ ವಿ ವಿಲ್ ಅಕ್ಸೆಪ್ಟ್. ನಾನು ಕೆಲಸ ಮಾಡ್ತೀನಿ, ಡೈಲಿ ತನಿಖೆ ಅಪ್ಡೇಟ್ ಇಲ್ಲೇ ಕೊಟ್ಬಿಡ್ತೀನಿ. ನೋಡಿ, ಕೈಂಡ್ಲಿ ಪ್ರಾರ್ಥನೆ ಮಾಡ್ತೀನಿ ಮಾಧ್ಯಮದ ಸ್ನೇಹಿತರಿಗೆ. ತನಿಖೆ ನಡೀತಾ ಇದೆ, ಅವೆಲ್ಲರೂ ಕೂಡ ನಾವು ಬಹಿರಂಗ ಚರ್ಚೆ ಮಾಡ್ಲಿಕ್ಕಾಗಲ್ಲ. ಅಂಥದ್ದೇನಾದರೂ ಮಾಧ್ಯಮಗಳಿಗೆ ತಿಳಿಸ್ಬೇಕಾಗಿರುವಂಥ ವಿಚಾರಗಳಿದ್ರೆ ತಿಳಿಸ್ತೀವಿ. ಆಮೇಲೆ ನಿಮಗೂ ಮೂಲ ಇದೆ. ಈಗ ಎಷ್ಟೊಂದು ಸನ್ನಿವೇಶಗಳು ಲೀಕ್ ಆಗ್ತಾ ಇದೆ ಅಲ್ಲ, ನಮ್ಮಲ್ಲೂ ಕೂಡ ಇದರಲ್ವಾ ಕೆಲವು ಜನ ಬಂದು ನಿಮ್ಗೆ ನೇರವಾಗಿ ಮಾತನಾಡೋರು.